ಹೇ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತುಂಬ ಟೇಸ್ಟಿಯಾಗಿ ಮಾಡಬಹುದಾದ ಬೆಂಡೆಕಾಯಿಯ ಪಲ್ಯವನ್ನು ಹೇಗೆ ಮಾಡೋದೆಂದು ನೋಡೋಣ. ಇದು ನಾನು ತುಂಬ ಡಿಫ್ರೆಂಟ್ ಆಗಿ ಮಾಡೋದು. ಮೊದಲಿಗೆ ಪಾತ್ರೆಗೆ ತೆಂಗಿನ ಎಣ್ಣೆಯನ್ನು ಹಾಕೋಣ. ಎಣ್ಣೆ ಚೆನ್ನಾಗಿ ಕಾದ ನಂತರ ನೆಕ್ಸ್ಟ್ ಇದಕ್ಕೆ ನಾವು ಸಾಸಿವೆಯನ್ನು ಹಾಕೋಣ. ಈಗ ಇದಕ್ಕೆ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕೋಣ. ಈಗ ಹಸಿಮೆಣಸಿನಕಾಯಿಯನ್ನು ಹಾಕೋಣ. ನಾನು ಇಲ್ಲಿ 5-6 ಹಸಿಮೆಣಸಿನಕಾಯಿಯನ್ನು ಹಾಕಿದ್ದೇನೆ. ಇದು ಖಾರ ಇಲ್ಲದ ಹಸಿಮೆಣಸಿನಕಾಯಿ. ನಿಮಗೆ ಎಷ್ಟು ಖಾರ ಬೇಕಾಗುತ್ತೆ ಅಷ್ಟನ್ನು ಆ್ಯಡ್ ಮಾಡಬಹುದು. ನನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗದವರಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ. ಈಗ ಇದನ್ನು ಚೆನ್ನಾಗಿ ಸಾರ್ಟ್ ಮಾಡೋಣ. ಈಗ ಇದಕ್ಕೆ ನೆಕ್ಸ್ಟ್ ನಾವು ಇದಕ್ಕೆ ಈರುಳ್ಳಿಯನ್ನು ಆ್ಯಡ್ ಮಾಡೋಣ. ನಾನು ಇಲ್ಲಿ 1.5 ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಈಗ ಈ ಈರುಳ್ಳಿ ಸ್ವಲ್ಪ ಕೆಂಪಾಗುವವರೆಗೆ ನಮಗೆ ಇದನ್ನು ಚೆನ್ನಾಗಿ ಸಾರ್ಟ್ ಮಾಡೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡೋಣ. ನಮಗೆ ಪಲ್ಯಗೆ ಎಷ್ಟು ಉಪ್ಪು ಬೇಕಾಗ್ತದೆ ಅಂತ ನೋಡಿಬಿಟ್ಟು ನಮಗೆ ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡೋಣ. ಈಗ ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡೋದಿಲ್ಲದಿದ್ದರೂ ನಿಮಗೆ ಬೆಂಡೆಕಾಯಿ ಹಾಕುವ ಟೈಮಲ್ಲಿ ಕರೆಕ್ಟಾಗಿ ಉಪ್ಪನ್ನು ಆ್ಯಡ್ ಮಾಡಬಹುದು. ಈಗ ಇದಕ್ಕೆ ನಾವು ಟೊಮೆಟೊವನ್ನು ಆ್ಯಡ್ ಮಾಡೋಣ. ನಾನು ಇಲ್ಲಿ 1 ಟೊಮೆಟೊವನ್ನು ಹಾಕ್ತಾ ಇದ್ದೇನೆ. ಸಣ್ಣದಾದ 1 ಟೊಮೆಟೊವನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಈಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಪುಡಿಯನ್ನು ಆ್ಯಡ್ ಮಾಡೋಣ. ನಂತರ ಇದನ್ನು ಚೆನ್ನಾಗಿ ಸಾರ್ಟ್ ಮಾಡೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಮಗೆ ಇದನ್ನು ಮುಚ್ಚಿ ಬೇಯಿಸೋಣ. ಬೆಂಡೆಕಾಯಿ ಸ್ವಲ್ಪ ಬೇಯುವವರೆಗೆ ನಮಗೆ ಇದನ್ನು ಮುಚ್ಚಿ ಬೇಯಿಸೋಣ. ಈಗ ನೋಡಿ, ನಮ್ಮ ಬೆಂಡೆಕಾಯಿ ಚೆನ್ನಾಗಿ ಬೆಂದು ಬಂದಿದೆ. ಈಗ ಕೊನೆಯದಾಗಿ ಇದಕ್ಕೆ ನಾವು ತೆಂಗಿನ ತುರಿಯನ್ನು ಹಾಕೋಣ. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮ ಬೆಂಡೆಕಾಯಿಯ ಪಲ್ಯ ರೆಡಿಯಾಗಿದೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನಕ್ಕೂ ಮತ್ತು ದೋಸೆ, ಚಪಾತಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಎಲ್ಲರೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.